ಹೊನ್ನಾಳಿ ಪಟ್ಟಣದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಬರುವಂತಹ ಗುರುಭವನದ ಕಾಂಪೌಂಡ್ ಅನ್ನು ಅನಧಿಕೃತವಾಗಿ ಒಡೆದು ಹಾಕಿ ಮಳಿಗೆ ಕಟ್ಟಿಸ್ತಾ ಇದ್ದು ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಗುರುಭವನದ ಸಮಿತಿಯ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಾರೆ. ಆದರೆ ಕಾನೂನಿನ ಪ್ರಕಾರ ಇನ್ನೂ ಸಮಿತಿ ರಚನೆಯಾಗಿಲ್ಲ. 2014ರಿಂದ ಗುರುಭವನದ ಆಡಿಟ್ ಕೂಡ ಆಗಿರೋದಿಲ್ಲ. ಲೋಕೋಪಯೋಗಿ ಇಲಾಖೆಯಿಂದ ಪ್ಲಾನ್ ಅಂಡ್ ಎಸ್ಟಿಮೇಟ್ ಸಹ ಆಗಿಲ್ಲ. ಸಭಾ ನಡವಳಿಕೆ ಪಾಸ್ ಆಗದೆ ಕಟ್ಟಡ ಕಟ್ಟಲು ಮುಂದಾಗಿದ್ದಾರೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಬೇಕು. ವಿವಿಧ ಮುಖಂಡರು ಈ ರೀತಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಮಾನ್ಯ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಹೊನ್ನಾಳಿ ಮಾನ್ಯರೇ, ವಿಷಯ ಗುರುಭವನ ಕಾಂಪೌಂಡ್ ಒಂದು ಸರ್ಕಾರಿ ಶಾಲೆ ಬೆಳಿಬೇಕಂಬ ಉದ್ದೇಶ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕು ಹೊರತು ಸರ್ಕಾರಿ ಶಾಲೆ ಹಾಳು ಮಾಡಬೇಕು ಅಂತಲ್ಲ. ಇದು ಗುರುಭವನದ್ದು ಏನಪ್ಪಾ ಅಂದ್ರೆ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಮುಂದಿನ ಜಾಗದಲ್ಲಿ ನಾವೇನೇ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಾದ್ರು ಕಾರ್ಯಕ್ರಮದಲ್ಲಿ ನಮಗೆ ವೆಹಿಕಲ್ಸ್ ನಿಲ್ಲಕ್ಕೆ ಜಾಗ ಬೇಕಾಗಿತ್ತು. ಆ ಜಾಗವನ್ನು ಕೆಲವರು ಯಾರೋ ಹಿತಾಸಕ್ತಿಯಿಂದ ನಮಗೆ ಕೊಡ್ತಲ್ಲ. ಇವರು ಮಾಳಿಗೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಒಂದೇನೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಾವಿರಾರು ವೆಹಿಕಲ್ಸ್ಗಳು ಬಂದು ನಿಲ್ತವೆ. ಸಾವಿರಾರು ವೆಹಿಕಲ್ಸ್ಗಳು ಬಂದು ನಿಂತರು ಇಲ್ಲಿ ರೋಡಲ್ಲಿ ತಡವಾದ್ರು ನಿಲ್ಸ್ಬೇಕಾಗತ್ತೆ. ಇದು ಮೇನ್ ರೋಡ್ ಆಗಿರ್ಬೇಕಾದ್ರೆ ಇಲ್ಲಿ ಸರ್ಕಾರಿ ಬಸ್ಗಳಾಗ್ಲಿ ಖಾಸಗಿ ಬಸ್ಗಳಾಗ್ಲಿ ಆ ಇತರ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತೈತಿ. ನಾವು BO ಸಾಹೇಬರು ಕೇಳಿದ್ವಿ, ಸರ್ ಇದ್ರ ಮಾಹಿತಿ ಕೊಡ್ರಿ ಅಂದ್ರೆ ಇದರಲ್ಲಿ ಪ್ರತಿಯೊಬ್ಬ ಅಧಿಕಾರಿ ನಾವು ಕೇಳಿದ್ವಿ, ಮಾಹಿತಿ ಯಾರು ಕೊಡ್ತಾ ಇಲ್ಲ. ಇದು ಎಸ್ಟಿಮೇಟ್ ಎಲ್ಲೈತಿ, ಎಸ್ಟಿಮೇಟ್ ಕೊಡ್ರಿ, ನೀವು ಇಂಜಿನಿಯರ್ ಎಸ್ಟಿಮೇಟ್ ಆಗೈತಾ, ಹಾಗೆ ಪ್ರತಿಯೊಂದು ನೀವು ರಿಸರ್ವೇಷನ್ ಆಗೈತಾ, ನೀವು ಸಂಘದಿಂದ ರಿಸರ್ವೇಷನ್ ಆಗೈತಾ, ಯಾವುದು ಮಾಹಿತಿ ಕೊಡ್ತಾ ಇಲ್ಲ ಇವರು. ಮತ್ತೆ ಇದು ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ ಅನ್ನೋದು ಪಕ್ಕ ಇದಾಯ್ತು. ಹಾಗಾಗಿ ಸಾರ್ವಜನಿಕರನ್ನ ಕರೆದು ನಾವು ಈ ರೀತಿ ಹೋರಾಟ ಮಾಡ್ಬೇಕನ್ನೋ ಉದ್ದೇಶಪೂರ್ವಕವಾಗಿ ಮುಂದಿನ 31ನೇ ತಾರೀಕು ಶುಕ್ರವಾರ BO ಆಫೀಸ್ ಮುಂದೆ ಪ್ರತಿಭಟನೆ ಮಾಡಕ್ಕೆ ಹಮ್ಮಿಕೊಂಡಿದ್ವಿ. ಇದು ಅವೈಜ್ಞಾನಿಕ, ಇದು ಕಟ್ಟಬಾರದು. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಪೂರ್ವಕ ಆಗೈತಿ. ಹಂಗಾಗಿ ನನಗೆ ಎಲ್ಲರೂ ಸಾಥ್ ಕೊಡ್ತಾ ಇದಾರೆ. ಹಾಗಾಗಿ ಮಾಧ್ಯಮದವರು ಹೆಚ್ಚಿನಾಗಿ ಸಾಥ್ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಒಂದು ಸರ್ಕಾರಿ ಶಾಲೆ ಬೆಳಿಬೇಕಪ್ಪ ಅಂದ್ರೆ ಒಂದು ಹೋರಾಟ ಮೇನು. ಈಗ ನಾವು ಕೆಲವರು ನನಗೆ ಮೊನ್ನೆ ಯಾರು STMC ಅವರು ಅಂತ ಮಾತಾಡಿದ್ರು, ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತೀವಿ. ಇವತ್ತು ಉತ್ತರ ಕೊಟ್ಟು DDPI ಆಫೀಸ್ ಆಗಲಿ BO ಆಫೀಸ್ ಅಲ್ಲಿ ಆಯುಕ್ತರಿಗೆ ನಾವು ಕಾಪಿಯನ್ನು ಸಲ್ಲಿಸ್ತಾ ಇದ್ನ. ಇದು ನಮ್ಗೆ ಯಾವ ಕಾರಣಕ್ಕೂ ಕಟ್ಟಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಇದು ನಾವು ಕಟ್ಟಲೇಬೇಕು ಅನ್ನೋದಾದ್ರೆ ಇವ್ರು ಎಲ್ಲೆಲ್ಲಿ ಮಾಹಿತಿ ಹಕ್ಕನ್ನು ಪಡೆದಾರೋ ಮಾಹಿತಿ ಕೊಡ್ಬೇಕು, ಎಲ್ಲೆಲ್ಲಿ ಇದು ಪರ್ಮಿಷನ್ ತಗೊಂತಾರೋ ಪರ್ಮಿಷನ್ ಕೊಡ್ಬೇಕು. ನಮಗೆ ಪರ್ಮಿಷನ್ ಕೇಳಿದ್ರೆ ನಾವು ನೋಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ. ಇನ್ನು 2 ದಿವಸದೊಳಗೆ ನಮಗೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ನಾವು 31ನೇ ತಾರೀಕು ಹೋರಾಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ.